ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ನಮ್ಮ ಗೆಸ್ಟ್ ಇದಾರಲ್ಲ, ಸೊ ಅವರು ತಮ್ಮ ಒಂದು ಮನದಾಳದ ಮಾತುಗಳನ್ನು ಹಂಚ್ಕೊತಾ ಇದ್ದಾರೆ. ಆ್ಯಂಡ್ ಪ್ರೋಮೋದಲ್ಲಿ ಸೊ ಕೆಲವರು ಅಳ್ತಾ ಇದ್ದಾರೆ, ಕೆಲವರು ಬಿಗ್ ಬಾಸ್ ಜರ್ನಿ ಏನಿದೆಯಲ್ಲ ಸೊ ಅದ್ರ ಬಗ್ಗೆ ಹಂಚ್ಕೊಂಡು ಸೊ ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಯಾರ್ಯಾರು ಗೆಸ್ಟ್ಗಳು ಏನೇನು ಹೇಳಿದ್ದಾರೆ ಅನ್ನೋಂಥದ್ದು, ಜೊತೆಗೆ ಗಿಲ್ಲಿ ಮುಖ ನೋಡೋಕ್ಕಾಯ್ತಲ್ಲ ಗುರು, ಫುಲ್ ಡಲ್ಲಾಗಿ ಕೂತ್ಕೊಂಡಿದ್ದಾನೆ. ಅದು ಏನೇನಾಗಿದೆ, ಏನೇನು ಕತೆ, ಏನೇನು ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ. ಆಲ್ರೆಡಿ ನಿನ್ನೆ ಎಪಿಸೋಡ್ ರಿವ್ಯೂ ಅಪ್ಲೋಡ್ ಆಗಿದೆ, ಚಾನಲಲ್ಲಿದೆ. ದಯವಿಟ್ಟು ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸೊ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡ್ತಿದ್ರೆ ಸೊ ಪ್ರೋಮೋದ ಕ್ಯಾಪ್ಷನ್ನೇ ನೋಡ್ತಾ ಇದ್ದಾರೆ ನೀವು, ಅತಿಥಿಗಳ ಮನದಾಳದ ಮಾತು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಯಾರ್ಯಾರು ಅತಿಥಿಗಳು ಬಂದಿದ್ದಾರೆ ಸೊ ಅವರ ಒಂದು ಮನದಾಳದ ಮಾತುಗಳನ್ನು ಹಂಚ್ಕೊತಾ ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಎದುರುಗಡೆ ಜೊತೆಗೆ ಬಿಗ್ ಬಾಸ್ ಜೊತೆಗೆ ಕೂಡ ಅಂತ ಹೇಳ್ಬೋದು. ಆ್ಯಂಡ್ ಮೇ ಬಿ ಇವತ್ತು ಹೋಗ್ತಾರಂತ ಅನಿಸುತ್ತೆ ಇವತ್ತಿನ ಎಪಿಸೋಡಲ್ಲಿ. ಸೊ ಅದಕ್ಕೋಸ್ಕರನೇ ಈ ಒಂದು ಚಟುವಟಿಕೆ ಇವತ್ತು ಇಟ್ಟಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಆಲ್ರೆಡಿ ನಿನ್ನೆ ಎಪಿಸೋಡಲ್ಲೇ ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಇವತ್ತು ಮೇ ಬಿ ಅವರು ಹೋಗ್ಬೋದು ಅಂತ ಅನಿಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ನೋಡ್ತಾ ಇದ್ರೆ ನೀವು, ಸೊ ಮೊದಲನೇದಾಗಿ ರಜತ್ ಹೇಳ್ತಿರುವಂಥದ್ದು ಸತ್ ಮೇಲೂ ನಮ್ಮ ವಂಶ ಪಾರಂಪರ್ಯ ನೋಡುವಂಥ ಒಂದು ಮೆಮೊರೀಸ್ನ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ನಾರ್ಮಲಿ ಎಲ್ಲ ಶೋಗಳು ಕೊಡ್ತಾರೆ. ಸೊ ಅಂದರೆ ಸತ್ ಮೇಲೂ ನಮ್ಮ ಒಂದು ವಂಶ ಪಾರಂಪರ್ಯ ಒಂದು ನೋಡುವಂಥ ಒಂದು ಮೆಮೊರೀಸ್ಗಳನ್ನ ಕೊಟ್ಟಿದೆ. ಬಿಗ್ ಬಾಸ್ ಅಂತಂದರೆ ಬೇರೆ ರಿಯಾಲಿಟಿ ಶೋಗಳಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಎಲ್ಲ ರೀತಿಯಲ್ಲೇ ಇರುತ್ತೆ. ಸೊ ನಗು, ಅಳು, ಕಿತ್ತಾಟ, ಹೊಡೆದಾಟ, ಬಡದಾಟ, ಪ್ರತಿಯೊಂದು ಪ್ರೀತಿ, ಎಂಟರ್ಟೈನ್ಮೆಂಟು, ಸೊ ಎಲ್ಲ ಎ ಟು ಇಂದ ಜೆಡ್ ಜೀವನದಲ್ಲಿ ಏನೇನು ಮಾಡ್ತೀವಿ ಅದೆಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಬರೀ ಕಿತ್ತಾಟನೇ ಆಗ್ತಾಯಿದೆ. ಎಮೋಷ್ನಲ್ ಮೂಮೆಂಟ್ಗಳು, ಪ್ರೀತಿ, ಆ ಎಂಟರ್ಟೈನ್ಮೆಂಟ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಆ ಒಂದು ಜೆನ್ಯೂನ್ನೆಸ್ ಇದೆಯಲ್ಲ, ಸೊ ಆ ಒಂದು ಅದು ಕಾಣಿಸ್ತಾ ಇಲ್ಲ ಬಿಗ್ ಬಾಸ್ ಈ ಒಂದು ಸೀಸನ್ 9 ಆದಮೇಲೆ. ಸೀಸನ್ 10ರಿಂದ ಬರೀ ಕಿತ್ತಾಟನೇ ಶುರುವಾಗಿದೆ. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲವೊಂದು ಈ ಥರದ ಒಂದು ವಿಷಯಗಳು ನೋಡ್ಲಿಕ್ಕೆ ಸಿಗುತ್ತೆ ಬಿಟ್ರೆ, ಸೊ ಬರೀ ಕಿತ್ತಾಟ ಬಿಟ್ಟರೆ ಏನೂ ಕಾಣಿಸ್ತಾ ಇಲ್ಲ. ಸೊ ಇದಾದಮೇಲೆ ಮಂಜಾನ ಹೇಳುವಂಥದ್ದು, ಸೊ ಎಲ್ಲಾದರೂ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆ್ಯಂಡ್ ಅಲ್ಲಿ ಗೌರ್ಮೆಂಟ್ ಬಸ್ಸಲ್ಲೆಲ್ಲ ಜನಗಳು ನೋಡಿದ ತಕ್ಷಣವೇ ಸೊ ಬಸ್ ನಿಲ್ಲಿಸ್ತಾರೆ, ಮಾತಾಡಿಸ್ತಾರೆ, ಈ ರೀತಿಯಲ್ಲಿ ಕೆಲವೊಂದು ಪ್ರೀತಿ ಕೊಡ್ತಾರೆ. ಆ್ಯಂಡ್ ಮಂಜಾಣ ಅಂತಾರೆ. ಸೊ ಈ ಒಂದು ಬಿಗ್ ಬಾಸಿಂದನೇ ಅದು ಸಾಧ್ಯ ಆಯಿತು ಅನ್ನೋ ರೀತಿಯಲ್ಲಿ ಮಂಜಾನ ಹೇಳ್ತಿದ್ದಾರೆ. ಒಂದು ರೀತಿಯಲ್ಲಿ ಸತ್ಯ ಅಂತ ಹೇಳ್ಬೋದು. ಬಿಕಾಸ್ ಸ್ಟಾರ್ಟಿಂಗೆಲ್ಲ ಉಗ್ರ ಮಂಜು ಅಂತ ಅಂದರೆ ಏನು ಅಂದ್ಕೊಂಡಿದ್ವಿ, ಒಬ್ಬ ವಿಲನ್ ಅಪ್ಪ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ, ವಿಲನ್ನು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ವಿ. ಬಿಗ್ ಬಾಸಿಂದ ಸ್ವಲ್ಪ ಆ್ಯಂಡ್ ಸುದೀಪ್ ಸರ್ ಮ್ಯಾಕ್ಸ್ ಸಿನಿಮಾದಲ್ಲಿ ಅದು ಇದು ಸ್ವಲ್ಪ ಅದರಿಂದ ಸ್ವಲ್ಪ ಪಾಪ್ಯುಲಾರಿಟಿ ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಮಂಜು ಹೇಳಿರುವಂಥದ್ದು ಅವನ ಒಂದು ಅನುಭವನ ಸೊ ಆ ರೀತಿನ ಹಂಚ್ಕೊಂಡಿರುವಂಥದ್ದು. ಓಕೆ, ಆ್ಯಂಡ್ ಇದಾದ್ಮೇಲೆ ಮೋಕ್ಷಿತ ಹೇಳುವಂಥದ್ದು, ಈ ಶೋ ನನಗೆ ಒಂದು ರೀತಿಯಲ್ಲಿ, ಈ ಶೋ ಮತ್ತು ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ರೀತಿಯಲ್ಲಿ ಮಾಡಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಇದಾದ್ಮೇಲೆ ತ್ರಿವಿಕ್ರಮ್ ಹೇಳುವಂಥದ್ದು, ಕರ್ಮಗಳನ್ನು ಕಳೆದಂಥ ಜಾಗ ಇದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ತ್ರಿವಿಕ್ರಮ್ ಅದು ಯಾವ ಕರ್ಮಗಳನ್ನು ಈ ಒಂದು ಜಾಗದಲ್ಲಿ ಕಳೆದಿದ್ದಾರೋ ಗೊತ್ತಿಲ್ಲ. ಸೊ ಅವರ ಒಂದು ಅನುಭವನ ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಚೈತ್ರ ಹೇಳುವಂಥದ್ದು, ಸೊ ಚೈತ್ರ ಹೇಳಿದ್ದು ನನಗೆ ಇಷ್ಟ ಆಯ್ತು. ಏನಂತಂದರೆ ಬಿಗ್ ಬಾಸ್ ಯಾರಿಗೆ ಏನು ಕೊಟ್ಟಿದೆಯೋ ಗೊತ್ತಿಲ್ಲ, ಬಟ್ ನನಗೆ ಒಂದು ಪುನರ್ಜನ್ಮ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದನ್ನು ಮಾತ್ರ ನಾನು 100% ನಂಬ್ತೀನಿ. ಯಾಕಂದರೆ ಅಲ್ಲಿ ಯಾರಿಗೆ ಏನು ಹೆಲ್ಪ್ ಆಗಿದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಸೀಸನ್ 11 ಅಂತ ಬಂದಾಗ ಚೈತ್ರಾಗಂತೂ ಒಂದು ರೀತಿಯಲ್ಲಿ ಪುನರ್ಜನ್ಮ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡೋಕ್ಕಿಂತ ಮುಂಚೆ ಅವರ ಒಂದು ಬಗ್ಗೆ ಒಂದು ಬೇರೆನೇ ಇತ್ತು, ಒಂದು ಆಲೋಚನೆ ಅಥವಾ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ನಡ್ಕೊಂಡಿರೋಂಥ ರೀತಿ ಆದರೂ ಆಗಿರ್ಬೋದು, ಅವ್ರು ಮಾಡ್ತಿದ್ದಂಥ ಭಾಷಣ ಆದರೂ ಆಗಿರ್ಬೋದು, ಅದು ಬೇರೆ ರೀತಿಯಲ್ಲೇ ಇತ್ತು. ಓಕೆ, ನಮಗೂ ಕೂಡ ಕೆಲವು ಟೈಮಲ್ಲಿ ಅವರು ಕೆಲವೊಂದು ಭಾಷಣಗಳಾಗಿರ್ಬೋದು, ಕೆಲವೊಂದು ಅಭಿಪ್ರಾಯಗಳಾದಾಗ ನಾವು ವಿರೋಧ ಮಾಡ್ತಾ ಇದ್ವಿ. ಬಟ್ ಅದಾದಮೇಲೆ ಜೈಲಿಗೆ ಹೋದ್ರು, ಅದಾಯಿತು, ಎಲ್ಲ ಆಯಿತು. ಬಟ್ ಈ ಬಿಗ್ ಬಾಸ್ ಆದಮೇಲೆ ಅವರು ಒಂದು ಪುನರ್ಜನ್ಮ ಅಂತ ಹೇಳ್ತಾರಲ್ವ, ನನ್ನ ಪ್ರಕಾರ ಅದು ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಇವಾಗ ಕೆಲವೊಂದೆಲ್ಲ ಬಿಟ್ಬಿಟ್ಟು ಸೊ ಇವಾಗ ತಾನಾಯಿತು, ತನ್ನ ಜೀವನ ಆಯಿತು ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಆ ಥರ ಇದ್ದರೆ ಖಂಡಿತವಾಗ್ಲೂ ನಮಗೂ ಕೂಡ ಖುಷಿ ಆಗುತ್ತೆ. ಓಕೆ, ಕೆಲವೊಂದರಲ್ಲಿ ಸುಮ್ಮನೆ ಅನವಶ್ಯಕವಾಗಿ ತಲೆ ಹಾಕುವಂಥದ್ದು, ಸೊ ಭಾಷಣಗಳನ್ನು ಮಾಡುವಂಥದ್ದು, ಪ್ರವೋಕಿಂಗು, ಅದೆಲ್ಲ ಬಿಟ್ಟು ಸೊ ತಮ್ಮ ಜೀವನ ತಾವು ನೋಡಿಕೊಂಡು ಸೊ ಒಳ್ಳೆ ರೀತಿಯಲ್ಲಿ ಒಂದು ಸಮಾಜಕ್ಕೆ ಏನೋ ಒಂದು ಒಳ್ಳೇದಾಗೋ ರೀತಿಯಲ್ಲಿ ನಡ್ಕೊಂಡು ಹೋದರೆ ಸಾಕು ಅಂತ ನನಗನ್ಸುತ್ತೆ. ಮೇ ಬಿ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ಕೂಡ ಇದೆ ನನಗೆ. ಓಕೆ, ಇದ್ರ ಮಧ್ಯೆ ಧ್ರುವಂತಲ್ಲಿ ಫುಲ್ ಅಳ್ತಾ ಇದ್ದಾರೆ. ಮೇ ಬಿ ಎಮೋಷ್ನಲ್ ಮೂಮೆಂಟ್ ಅಂತ ಅನಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಗಿಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅವರು ನಿನ್ನೆ ಇಂದ ನೋಡ್ತಾ ಇದ್ದೀನಿ, ಆ ಎಪಿಸೋಡಲ್ಲಾದರೂ ಆಗಿರ್ಬೋದು, ಇವತ್ತಿನ ಆ ಪ್ರೋಮೋ ಇದ್ರಲ್ಲಾದರೂ ಆಗಿರ್ಬೋದು, ಸೊ ಫುಲ್ ಡಲ್ಲಾಗಿ ಕೂತಿದ್ದಾನೆ. ಕಾರಣ ಏನು ಅಂತಂದರೆ, ನಾನು ನಿನ್ನೆ ಎಪಿಸೋಡಲ್ಲೇ ಹೇಳಿದೆ ನಿಮಗೆ, ಎಪಿಸೋಡ್ ರಿವ್ಯೂವಲ್ಲೇ. ಸೊ ಅದೇ ಒಂದು ಗೆಸ್ಟ್ಗಳ ಜಾಸ್ತಿ ಒಂದು ಟಾರ್ಚರ್ ಆದರೂ ಆಗಿರ್ಬೋದು. ಜೊತೆಗೆ ಇವಾಗ ಅನಿಸ್ತಿರೋದು ಏನಂತಂದರೆ, ಬಿಗ್ ಬಾಸ್ ಅವ್ರು ಇಂಟರ್ಫಿಯರ್ ಆಗಿ 2 ಸಾರಿ ವಾರ್ನ್ ಮಾಡ್ತಾರಲ್ಲ, ಸೊ ಅದಕ್ಕೆ ಅವನೇಂತಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂಥ ರೀತಿಯಲ್ಲಿ ಗೊತ್ತಾಗ್ದೇನೆ ಎಲ್ಲೋ ಸೈಲೆಂಟ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನು ಈ ವೀಕೆಂಡ್ ಮುಗಿಯೋವರೆಗೂ ಕೂಡ ಅವನು ನನ್ನ ಪ್ರಕಾರ ಅವನು ಆ್ಯಕ್ಟಿವ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಬಟ್ ಸಖತ್ ಬೇಜಾರಾಗ್ತಾ ಇದೆ. ನಿನ್ನೆ ಎಪಿಸೋಡು ಕೂಡ ಅಷ್ಟೇ ಫುಲ್ ಡಲ್ ಆಗಿತ್ತು. ಬಿಕಾಸ್ ಅವನು ಎಲ್ಲೂ ಕೂಡ ಜಾಸ್ತಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಫುಲ್ ಡಲ್ ಅನ್ನೋ ರೀತಿಯಲ್ಲಿ ಇತ್ತು ಅದು. ಸೊ ಗೊತ್ತಾಗುತ್ತಲ್ಲ, ಸೊ ಗಿಲ್ಲಿ ಇಲ್ಲ ಅಂತಂದರೆ ಬಿಗ್ ಬಾಸ್ ಕತೆ ಏನು ಅನ್ನೋ ರೀತಿಯಲ್ಲಿ ಅಷ್ಟೇ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.